ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಈ ಹಿಂದೆ ಏನು ಪ್ರೊಫೈಲ್ ನೋಡಿದ್ರಲ್ಲ, ಹಾಗೆಯೇ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಮಂಜುಳಾ ಅಂತೇಳಿ ಶೇರ್ ಮಾಡ್ಕೊಂಡಿದ್ದಾರೆ. ಈ ಒಂದು ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿಯೊಬ್ಬ ಪರ್ಸನ್ಗೆ ಕೂಡ ಇಷ್ಟ ಆಗುತ್ತೆ. ಕೊನೆವರೆಗೂ ನೋಡಿ. ಪ್ರೊಫೈಲ್ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಬನ್ನಿ ಸ್ನೇಹಿತರೆ, ಇವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ತಾ ಹೋಗ್ತಾನೆ. ಇವಳ ಹೆಸರು ಮಂಜುಳಾ. ವಯಸ್ಸು 38 ವರ್ಷ ತುಂಬಿದೆ. ಯಜಮಾನ 60ರ ಒಂದು ಮುದುಕ, ಸುಖ ಕೊಡುತ್ತಿಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ. ವಸತಿ ಇರೋದು ಬೆಂಗಳೂರು. ಪ್ರಸ್ತುತ ಸಮಸ್ಯೆ ಗಂಡನ ಒಂದು ಗೂಟದಿಂದ ಹೆಚ್ಚು ಮಾಡುವ ಒಂದು ಶಕ್ತಿ ಇಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ. ಬಯಕೆ ಮನೆಯ ಒಂದು ಕೆಲಸಕ್ಕೆ ಗಂಡು ಕರೆದುಕೊಂಡು ಆಲ್ಮೋಸ್ಟ್ ಕೆಲಸದ ಒಂದು ಜೊತೆಗೆ ತೂತು ಕೈಸಿಕೊಳ್ಳುವ ಒಂದು ಆಸೆ ಕೂಡ ಆಗ್ತಿದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಕಾರ್ವಾಲೆ ಅವರ ಕಡೆಯಿಂದ ಒಂದು ಕಾರ್ ಸೆಲ್ಲಿಂಗ್ ಕೂಡ ಇಟ್ಟಿದ್ದಾರೆ. 2017ರ ಒಂದು ಮಾಡೆಲ್ ಲೆಕ್ಸಸ್ ES 300H ಅಂತೇಳಿ ಆ ಒಂದು ಕಾರ್ನ ಮಾಡಲ್ ಕೂಡ ಆಗಿರುತ್ತೆ. ಆ ಒಂದು ಲಕ್ಸುರಿ ಕಾರ್ನ ಒಂದು ಸೆಲ್ಲರ್ ರಿವ್ಯೂ ಕೂಡ ಹೇಗೆಲ್ಲ ಇದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಬನ್ನಿ. ಹಾಗೆಯೇ ಸ್ನೇಹಿತರೆ, ಈ ಒಂದು ವಯಸ್ಸಲ್ಲಿ ಕೂಡ ತೂತಿಗೆ ಆಸೆ ಹೆಚ್ಚಾಗಲು ಕಾರಣ ಹೀಗೆಲ್ಲ ಇದೆ ಅಂತೇಳಿ ಕಾರಣ ಕೂಡ ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ನೋಡಿ, ನನಗೆ ಚಟ ಬಂದರೆ ಸಾಕು ತೂತು ಅಗಲ ಆಗಿರುತ್ತದೆ. ಹಾಗೆಯೇ ವಾರದಲ್ಲಿ ಒಮ್ಮೆ ಆದರೂ ಕೂಡ ಯಾವುದೇ ಒಂದು ಊಟ ಇಲ್ಲದೆ ಅದರಿಂದ ನೀರು ಹೊರಗೆ ಬರುತ್ತೆ. ಸೊ ಹಾಗೆ ಆದಾಗ ನನಗೆ ಹೆಚ್ಚು ಒಂದು ಮೂಡ್ ಕೂಡ ಬರುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಸೊ ಆವಾಗ ಗಂಡನ ಜೋಡಿ ಮಲಗಿ ಚಟ ತೀರಿಸಿಕೊಳ್ಳೋಣ ಅಂದರೆ ಅವರು ಜೋರಾಗಿ ಮಾಡಲ್ಲ ಅಂತೇಳಿ ದೂರು ಕೊಟ್ಟಿದ್ದಾರೆ. ಹಾಗೆಯೇ ತುಂಬಾ ಒಂದು ನಿಧಾನ ಮಾಡ್ತಾನೆ, ಅದರಿಂದ ನನ್ನ ಒಂದು ಆಸೆನ ತೀರಿಸಲು ಆಗ್ತಾ ಇಲ್ಲ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಸೊ ಅದಕ್ಕೆ ಪ್ರತಿ ತಿಂಗಳು ಸಂಬಳ ಕೊಟ್ಟು ಇರಿಸಿಕೊಳ್ಳುವಂಥ ಗಂಡಿನ ಒಂದು ಜೊತೆ ಹೀಗೆಲ್ಲ ಮಾಡಿಸ್ಕೋಬೇಕಂತೇಳಿ ಒಂದು ಆಸೆ ಕೂಡ ಇದೆ. ಸೊ ಬರುವಂಥ ಗಂಡಿನ ಒಂದು ಕ್ವಾಲಿಟೀಸ್ ಕೂಡ ಹೀಗೆಲ್ಲ ಇರಬೇಕಂತ ಹೇಳ್ಕೊಂಡಿದ್ದಾರೆ ನೋಡಿ. ಗಂಡು ನೋಡಲು ಸ್ಲಿಮ್ ಆಗಿ ಮತ್ತು ಲಕ್ಷಣವಾಗಿ ಇದ್ದರೆ ಸಾಕು. ಜೊತೆಗೆ ಗಂಡ ಇದ್ದಾಗ ನಮ್ಮ ಒಂದು ಸಂಬಂಧ ಅವರಿಗೆ ಗೊತ್ತಾಗದಂತೆ ಇರಬೇಕು ಅಂತ ಹೇಳ್ಕೊಂಡಿದ್ದಾರೆ. ಪ್ರತಿದಿನ ರಾತ್ರಿ ರೂಮ್ಗೆ ಆಲ್ಮೋಸ್ಟ್ ಬರುತ್ತೇನೆ, ಭಯ ಇಲ್ಲದೆ ಚೆನ್ನಾಗಿ ಸುಖ ಕೊಡಬೇಕು ಅಂತ ಹೇಳ್ಕೊಂಡಿದ್ದಾರೆ. ಸೊ ಗಂಡ ಮನೆಯಲ್ಲಿ ಇದ್ದಾಗ ದಿನಕ್ಕೆ ಗಂಡ ಮನೆಯಲ್ಲಿ ಇಲ್ಲದಾಗ ದಿನಕ್ಕೆ 4 ಬಾರಿ ಆದರೂ ಕೂಡ ಸರಿಯಾಗಿ ಕೈದು ಆಲ್ಮೋಸ್ಟ್ ಕೈಯುವಂಥ ಒಂದು ಸಾಮರ್ಥ್ಯ ಇರುವಂಥ ಗಂಡು ಇದ್ದರೆ ಸಾಕು, ಅವರಿಗೆ ಮಾತ್ರ ನಾನು ಅವಕಾಶ ಕೊಡ್ತೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಸ್ನೇಹಿತರೆ, 2017ರ ಒಂದು ಲಕ್ಸಸ್ ಕಾರ್ ಏನು ಹೇಳಿದ್ರಲ್ಲ, ಆ ಒಂದು ಕಾರ್ನ ಒಳಗಡೆ ಒಂದು ಆಲ್ಮೋಸ್ಟ್ ಫೀಚರ್ಸ್ ಕೂಡ ಹೀಗೆಲ್ಲ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಸ್ನೇಹಿತರೆ, ಈ ಒಂದು ಪ್ರೈಸ್ ಬಂದ್ಬಿಟ್ಟು 33 ಲಕ್ಷ ಅಂತ ಹೇಳ್ಕೊಂಡಿದ್ದಾರೆ. ಮ್ಯಾನುಫ್ಯಾಕ್ಚರ್ ಇಯರ್ ಬಂದ್ಬಿಟ್ಟು ಜೂನ್ 2017ರ ಒಂದು ಮಾಡೆಲ್ ಕೂಡ ಆಗಿರುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಕಿಲೋಮೀಟರ್ ಬಂದ್ಬಿಟ್ಟು 76,000 ಕಿಲೋಮೀಟರ್ ಕೂಡ ರನ್ ಆಗಿರುತ್ತೆ. ಫ್ಯೂಲ್ ಟೈಪ್ ನೋಡಲಿಕ್ಕೆ ಹೋದರೆ ಪೆಟ್ರೋಲ್ ಮಾಡೆಲ್ ಕೂಡ ಆಗಿರುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಟೋಮೆಟಿಕ್ ಸಿಸ್ಟಮ್ ಮತ್ತು CVT ಒಂದು ಗೇರ್ ಸಿಸ್ಟಮ್ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಮತ್ತು ಸ್ಪೋರ್ಟ್ಸ್ ಮೋಡ್ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ನಂಬರ್ ಆಫ್ ಓನರ್ ನೋಡಲಿಕ್ಕೆ ಹೋದರೆ ಸೆಕೆಂಡ್ ಓನರ್ ಕೂಡ ಆಗಿರ್ತಾರೆ. ಮತ್ತು ಇನ್ಶೂರೆನ್ಸ್ ಎಲ್ಲ ಕೂಡ ಕಂಪ್ಲೀಟ್ ರನ್ನಿಂಗ್ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದು ಒಳಗಡೆ ಒಂದು ಡ್ಯಾಶ್ ಬೋರ್ಡ್ ಹೀಗಿದೆ ಇದೆ, ಮತ್ತು ಸ್ಟೇರಿಂಗ್ ಆಗಿರ್ಬೋದು, ಮತ್ತು ಗೇರ್ ಸಿಸ್ಟಮ್ ಕೂಡ ಹೇಗಿದೆ, ಮತ್ತು ಸೈಡ್ ಆ್ಯಂಗಲಲ್ಲಿ ನೋಡಲಿಕ್ಕೆ ಕಾರ್ ಈ ರೀತಿಯಾಗಿದೆ ಅಂತೇಳಿ ಮಾಹಿತಿಯಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಸೆಲ್ಲರ್ನ ಒಂದು ಕಾಮೆಂಟ್ಸ್ ನೋಡಲಿಕ್ಕೆ ಹೋದರೆ ಎಕ್ಸಲೆಂಟ್ ಒಂದು ಕಂಡೀಷನ್ ಕಾರ್ ಕೂಡ ಆಗಿರುತ್ತೆ ಅಂತೇಳಿ ಒಂದೇ ಮಾತಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ರೇರ್ ಸೀಟ್ ಕೂಡ ಹೇಗಿದೆ, ಮತ್ತು ಫ್ರಂಟ್ ಸೀಟ್ ಕೂಡ ಹೇಗೆಲ್ಲ ಇದೆ, ಮತ್ತು ಬ್ಯಾಕ್ ಆ್ಯಂಡ್ ಆ್ಯಂಗಲಲ್ಲಿ ಕೂಡ ನೋಡಲಿಕ್ಕೆ ಈ ರೀತಿಯಾಗಿ ಕೂಡ ಇದೆ ಅಂತೇಳಿ ಕಾರ್ನ ಒಂದು ಇಮೇಜ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಇದಿಷ್ಟು ಸ್ನೇಹಿತರೆ ಅವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಏನಾದರೂ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ. ಮತ್ತು ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.